ಇಂದು ಕೆಲವಾರು ಆಸನಗಳ ಬಗ್ಗೆ ತಿಳಿದುಕೊಳ್ಳೋಣ. ವಿಶೇಷವಾಗಿ ಯಾರಿಗೆ ಪಿ ಸಿ ಒ ಡಿ ಸಮಸ್ಯೆ ಇರ್ತದೆ, ಯಾರಿಗೆ ಋತುಚಕ್ರ ಸಮಸ್ಯೆ ಇರ್ತದೆ, ಅಂಥವರು ಯಾವ ಆಸನಗಳನ್ನ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ವಿಶೇಷವಾಗಿ ಈ ಆಸನ ನಿಮಗೆ ಎಲ್ಲ ಗೊತ್ತಿದೆ. ಸರ್ವೇ ಸಾಮಾನ್ಯವಾಗಿ ಇದಕ್ಕೆ ನಾವೇನು ಕರಿತೇವೆ, ಬಟರ್ಫ್ಲೈ ಅಂತ ಕರಿತೇವೆ. ಈ ಬಟರ್ಫ್ಲೈ ಆಸನಗಳನ್ನು ಮಾಡೋದರಿಂದ, ಈ ಆಸನವನ್ನು ಮಾಡೋದರಿಂದ ಪಿ ಸಿ ಒ ಡಿ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಇದನ್ನು ಮಾಡೋದರಿಂದ ಒಂದು ತೊಡೆ ಸಂದು, ಬೆನ್ನುವು ಜೊತೆಗೆ ಆ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ಇದನ್ನು ಪ್ರತಿನಿತ್ಯ ಅಭ್ಯಾಸ ಮಾಡೋದನ್ನು ಕಲ್ತ್ಕೋಬೇಕು. ಹೀಗೆ ಇದಾದ ಮೇಲೆ ಸ್ವಲ್ಪ ನೀವು ಈ ಸ್ಥಿತಿಗೆ ಬರಬೇಕು. ಇದಕ್ಕೆ ನಾವೇನು ಕರಿತೇವೆ, ಲೋಲುಕಾಸನ ಅಂತ ಕರಿತೇವೆ. ಇದನ್ನು ಪ್ರತಿನಿತ್ಯ ಅಭ್ಯಾಸ ಮಾಡ್ತಾ ಹೋಗಿ. ಈ ಆಸನ ಇದು ಬಹಳಷ್ಟು ಲಾಭಕಾರಿ. ಇದನ್ನ ಮಾಡೋದ್ರಿಂದ ವಿಶೇಷವಾಗಿ ಈ ಪೆಲ್ವಿಕ್ ಏರಿಯಾ ಇರ್ತದಲ್ಲ, ಈ ಸಮಸ್ಯೆ ನಿವಾರಣೆ ಆಗುತ್ತೆ. ಅದೇ ರೀತಿ ಇನ್ನೊಂದು ಕಡೆ ಕೂಡ ನೀವು ಇದನ್ನು ಹೀಗೆ ಕೂಡ ಮಾಡಬಹುದು. ಈ ರೀತಿ ಇದು ನೋಡಲಿಕ್ಕೆ ಭಾಳ ಸರಳ ಇದೆ, ಬಟ್ ಭಾಳಷ್ಟು ಲಾಭ ಇದೆ. ಒಂದು 5 ನಿಮಿಷ ಇದನ್ನು ಅಭ್ಯಾಸ ಮಾಡಬೇಕು. ಹೀಗೆ ನೇರವಾಗಿ ಕೂತ್ಕೋಬೇಕು. ಸಾಧ್ಯ ಅಷ್ಟು ಬೆನ್ನು ಹುರಿ ನೇರವಾಗಿರಲಿ. ಇದನ್ನ ಮಾಡಬೇಕು. ಇದಾದಮೇಲೆ ಬಟರ್ಫ್ಲೈ ಮಾಡಬೇಕು. ಸ್ವಲ್ಪ ಸಾಧ್ಯದಷ್ಟು ವೇಗವಾಗಿ ಮಾಡೋದ್ರಿಂದ ಈ ಪಿ ಸಿ ಒ ಡಿ ಸಮಸ್ಯೆ ಏನಿದೆಯಲ್ಲ, ಅದು ಬಹಳ ಬೇಗ ಸರಿಯಾಗುತ್ತೆ. ನಿಮ್ಮ ಕೆಪಾಸಿಟಿ ಅನುಸಾರ ಅಭ್ಯಾಸ ಮಾಡಿ. ಭಾಳ ಚೆನ್ನಾಗಿ ನೆಲಕ್ಕೆ ಕೂತ್ಕೊಳ್ಳೋಕ್ಕೆ ಬರೋದಿಲ್ಲ, ಅಷ್ಟೊಂದು ಬ್ಯಾಕ್ ಪೇನ್ ಇರ್ತದೆ. ಅವರು ಈ ಆಸನವನ್ನು ಮಾಡ್ತಾ ಹೋಗಬೇಕು. ಸಾಧ್ಯ ಆದ ಮಟ್ಟಿಗೆ ನೀವೇನು ಮಾಡಬೇಕು, ಇದನ್ನು ಈ ರೀತಿಯೂ ಕೂಡ ನೀವು ಮಾಡ್ಬೋದು. ಒಂದು ಇದು ತೊಡೆ ಸಂದು, ಹಿಪ್ ಜಾಯಿಂಟು, ಮೊಳಕಾಲು ನೋವು ಸಮಸ್ಯೆ ನಿವಾರಣೆ ಆಗುತ್ತೆ. ಅದ್ರ ಜೊತೆಗೆ ಈ ಸಮಸ್ಯೆನೂ ನಿವಾರಣೆ ಆಗುತ್ತೆ. ಈ ರೀತಿ ಇದಾದ ಮೇಲೆ ನೀವು ಒಂದು ಆಸನ ಹೇಳ್ಕೊಡ್ತೇನೆ, ಅದನ್ನು ನೀವು ಮಾಡಬೇಕು. ಈ ಆಸನ ನೇರವಾಗಿ ಕೂತ್ಕೋಬೇಕು. ಈ ಸ್ಥಿತಿಗೆ ಬರಬೇಕು. ಕಪೋತಾಸನ ಅಂತ ಕರೀತಾರೆ. ಇದರಿಂದ ಭಾಳಷ್ಟು ಹೆಲ್ಪ್ ಆಗುತ್ತೆ. ಈ ಆಸನ ಬ್ಯಾಕ್ ಪೇನ್ ಬರೋದಿಲ್ಲ. ಈ ಓವರ್ ಬ್ಲೀಡಿಂಗ್ ಸಮಸ್ಯೆ ಇದ್ದರೆ ಈ ಆಸನವನ್ನು ಆವಾಗ ಮಾಡಬಾರ್ದು, ಆದರೆ ಆ ಸಮಸ್ಯೆ ಬರಬಾರ್ದು ಅಂತ ಇವುಗಳನ್ನ ಮಾಡಬೇಕು. ನಿಮ್ಮ ಹೆಣ್ಮಕ್ಳಿಗೆ ಯುವತಿಯರಿಗೆ ಈ ಆಸನಗಳನ್ನ ಹೇಳ್ಕೊಡಿ. ಇದು ಬ್ಯಾಕ್ ಪೇನ್ ಬರೋದಿಲ್ಲ ಮತ್ತು ಹೊಟ್ಟೆ ನೋವು ಬರೋದಿಲ್ಲ. ಈ ಪೀರಿಯಡ್ ಸಂದರ್ಭದಲ್ಲಿ ಸಾಕಷ್ಟು ಜನಕ್ಕೆ 2-3 ದಿನ ವಿಪರೀತವಾಗಿ ಹೊಟ್ಟೆ ನೋವು ಬರ್ತಾ ಇರ್ತದೆ. ಈ ಆಸನಗಳನ್ನ ಸ್ವಲ್ಪ ನೀವು ಪ್ರತಿನಿತ್ಯ ಅಭ್ಯಾಸ ಮಾಡ್ತಾ ಹೋದರೆ ಇವುಗಳು ಬರೋದಿಲ್ಲ. ಅದಾದಮೇಲೆ ಇದಕ್ಕೆ ಶಲ್ಭಾಸನ ಅಂತ ಕರೀತಾರೆ. ಧೀರ ಉಚ್ಛ್ವಾಸ ನಿಶ್ವಾಸ ಮಾಡಬೇಕು. ಸ್ವಲ್ಪ ನಿಧಾನವಾಗಿ ಹೀಗೆ ಮುಂದ್ಗಡೆ ಬಾಗಿ ಅದೇ ರೀತಿ ಇನ್ನೊಂದು ಕಡೆ ಹೀಗೆ. ಬ್ಯಾಕ್ ಪೇನ್ ಬರೋದಿಲ್ಲ, ಹೊಟ್ಟೆ ನೋವು ಬರೋದಿಲ್ಲ, ಪಿ ಸಿ ಒ ಡಿ ಸಮಸ್ಯೆ ಇವೆಲ್ಲದಕ್ಕೂ ಇದು ಭಾಳ ಶ್ರೇಷ್ಠವಾಗಿರುವಂಥ ಆಸನ. ಇದು ಆಳ ಉಸಿರು ತೆಗೆದುಕೊಳ್ಬೇಕು, ಆಳವ ಉಸಿರು ಬಿಡಬೇಕು. ಎಕ್ಸೇಲ್, ಇನ್ಹೇಲ್, exhale,
ಇನ್ಹೇಲ್. ಒಂದು ಬಾರಿ ಆದಮೇಲೆ ಇದನ್ನು ಪುನಃ ಇನ್ನೊಂದು ಬದಿಗೆ ಎಕ್ಸೇಲ್ ಮಾಡಿ, ಇನ್ಹೇಲ್ ಮಾಡಿ, ಎಕ್ಸೇಲ್, ಇನ್ಹೇಲ್. ಇದಾದಮೇಲೆ ಈ ರೀತಿ ಕುತ್ಕೊಂಡು ಹೀಗೆ ಕಪಾಲಭಾತಿಯನ್ನು ಕರೆಕ್ಟಾಗಿ ಅಭ್ಯಾಸ ಮಾಡಬೇಕು. ಇದರಿಂದ ನಿಮಗೆ ಬ್ಯಾಕ್ ಪೇನ್ ಆಗಲಿ, PCOD ಸಮಸ್ಯೆ ಆಗಲಿ ಅಥವಾ ಓವರ್ ಬ್ಲೀಡಿಂಗ್ ಸಮಸ್ಯೆ ಬರೋದಿಲ್ಲ. ಇವತ್ತು ಸರ್ವೇ ಸಾಮಾನ್ಯವಾಗಿದೆ ಈ ರೀತಿ ಸಮಸ್ಯೆಗಳು. ಪ್ರತಿಯೊಬ್ಬ ಹೆಣ್ಮಕ್ಳನ್ನು ಕೇಳಿ ಈ ರೀತಿ ಸಮಸ್ಯೆಗೆ ಏನು ಮಾಡ್ತಾರೆ, ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿ ಅವರು ಟ್ಯಾಬ್ಲೆಟ್ಸ್ನ ತೆಗೆದುಕೊಳ್ತಾ ಇರ್ತಾರೆ. ಆ ರೀತಿ ಟ್ಯಾಬ್ಲೆಟ್ಸ್ನ ತೆಗೆದುಕೊಳ್ಳೋದ್ರಿಂದ ಅದರಿಂದ ಸೈಡ್ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಎಷ್ಟೋ ಜನ ಹೆಣ್ಣುಮಕ್ಕಳಿಗೆ ಈ ಥೈರಾಯ್ಡಿಗೆ ಮಾತ್ರ ತೆಗೆದುಕೊಳ್ತಾರೆ, ಥೈರಾಕ್ಸಿನ್, ಥೈರೋನಾಮ್. ಇವುಗಳು ಅಡಿಕ್ಟಾಗಿ ಏನಾಗ್ಬಿಡ್ತಾರೆ, ಅದರಿಂದ ಸಡನ್ನಾಗಿ ಊತ ಬರೋದು, ಅದರಿಂದ ಮೆಮ್ರಿ ಲಾಸ್ ಆಗೋದು, ಹೇರ್ ಫಾಲ್ ಆಗೋದು. ಎಷ್ಟೋ ಜನ ಈ ಥೈರಾಯ್ಡಿಗೆ ಟ್ಯಾಬ್ಲೆಟ್ಸ್ ತೆಗೆದುಕೊಂಡು ಕಂಪ್ಲೀಟಾಗಿ ಹೇರ್ ಫಾಲ್ ಆಗಿದೆ. ಅವ್ರ ತಲೆಯಲ್ಲಿ ಕೂದಲುಗಳೇ ಇರೋದಿಲ್ಲ. ಅದು ಆ ಟ್ಯಾಬ್ಲೆಟ್ಸ್ಗಳು ಏನು ಮಾಡ್ತದೆ, ಅದಕ್ಕೆ ಸೈಡ್ ಎಫೆಕ್ಟ್ ಇರ್ತದೆ. ಒಂದು ಎಫೆಕ್ಟು, ಇನ್ನೊಂದು ಸೈಡ್ ಎಫೆಕ್ಟು. ಒಂದು ಪರಿಣಾಮ, ಇನ್ನೊಂದು ದುಷ್ಪರಿಣಾಮ ಇರುತ್ತೆ. ಅದಕ್ಕೆ ನೀವು ಮನೆಯಲ್ಲಿ ಕುಳಿತುಕೊಂಡೇ ನೀವು ಹೀಗೆ ನೇರ ಕೂತ್ಕೊಂಡು ನಾಡಿ ಶೋಧನವನ್ನು ಮಾಡೋದು. ಈ ರೀತಿ ನಾಡಿ ಶೋಧನೆ ಮಾಡೋದರಿಂದ ನಿಮ್ಮ ಮೆದುಳಿಗೆ, ನಿಮ್ಮ ಹೃದಯಕ್ಕೆ, ನಿಮ್ಮ ಜಠರಕ್ಕೆ, ನಿಮ್ಮ ನಾಭಿಗೆ ಎಲ್ಲ ರೀತಿಯಿಂದ ಆಕ್ಸಿಜನ್ ಸಪ್ಲೈ ಆಗ್ತಾ ಹೋಗುತ್ತೆ. ಇದರಿಂದ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಬರೋದಿಲ್ಲ. ಯೋಗ ಮಾಡಿ ಮಾಡಿ ನನ್ನ ಬದುಕು ಸರಿಯಾಗಲಿಲ್ಲ ಅಂತ ಹೇಳೋರಿಲ್ಲ. ಯೋಗ ಮಾಡದೇ ಬದುಕು ಸರಿ ಆಗದೇ ಇರೋದು ಭಾಳಷ್ಟು ಜನ ಇದ್ದಾರೆ. ಆದರೆ ಯೋಗವನ್ನು ಮಾಡಿ ಪ್ರತಿನಿತ್ಯ ಒಂದು 10 ರಿಂದ 15 ನಿಮಿಷ. ಮತ್ತು ಆಹಾರದಲ್ಲಿ ಇವತ್ತೇನು PCOD ಎಲ್ಲ ಸಮಸ್ಯೆಗಳು ಬರೋದ ಕಾರಣ ಏನು ಗೊತ್ತಾ, ತಡವಾಗಿ ಮಲ್ಕೊಳ್ಳೋದು. ರಾತ್ರಿ 11 ಗಂಟೆಗೆ, 12 ಗಂಟೆಗೆ ರಾತ್ರಿ ಎಲ್ಲ ಎಚ್ಚರ ಇದ್ಕೊಂಡು ಓದ್ತಾ ಇರ್ತಾರೆ. ಬೆಳಗ್ಗೆ 9 ಗಂಟೆ ಆದರೆ ಏಳೋದಿಲ್ಲ, 8 ಗಂಟೆ ಆದರೆ ಏಳೋದಿಲ್ಲ. ಅದರಿಂದ ಏನಾಗುತ್ತೆ, ತೊಂದರೆ ಉಂಟಾಗತ್ತೆ. ಅದರಿಂದ ನಮ್ಮ ಹಾರ್ಮೋನ್ಸ್ಗಳು ಇಂಬ್ಯಾಲೆನ್ಸ್ ಆಗ್ತಾ ಇರ್ತವೆ. ಇವತ್ತು ಎಷ್ಟೋ ಹೆಣ್ಣುಮಕ್ಕಳಿಗೆ ಮುಖದಲ್ಲಿ ಕೂದಲುಗಳು ಬರೋದನ್ನು ನಾವು ನೋಡ್ತೇವೆ. ಈ ಕಾರಣ ಅಂತಂದರೆ, ಮುಖದಲ್ಲಿ ಹೇರ್ಗಳು ಹೆಣ್ಮಕ್ಳಿಗೆ ಬರೋದು ಕಾರಣ ಅಂತಂದರೆ ಅವರಿಗೆ ಹಾರ್ಮೋನ್ಸ್ಗಳ ಇಂಬ್ಯಾಲೆನ್ಸಿ. ಇದಕ್ಕೆ ಯಾವುದೇ ರೀತಿಯ ಔಷಧಿ ಇಲ್ಲ. ಒಂದು ನೀವು ತಿಳ್ಕೊಳ್ಳಿ, ಈ ಹಾರ್ಮೋನ್ಸ್ಗಳ ಇಂಬ್ಯಾಲೆನ್ಸ್ ಆದಾಗ, ಮುಖದಲ್ಲಿ ಹೇರ್ಗಳು ಬಂದಾಗ ಯಾವ ಆಯುರ್ವೇದದಲ್ಲಿ ಔಷಧಿ ಇಲ್ಲ, ಯಾವ ಯೋಗದಲ್ಲಿ ಔಷಧಿ ಇಲ್ಲ. ಆದರೆ ಇರುವುದೆಲ್ಲಿ ಅಂತಂದರೆ ನಿಮ್ಮ ಜೀವನ ಶೈಲಿಯನ್ನು ನೀವು ಸರಿ ಮಾಡ್ಕೋಬೇಕು. ಪ್ರತಿನಿತ್ಯ ಒಂದಿಷ್ಟು ಯೋಗವನ್ನು ಅಭ್ಯಾಸ ಮಾಡೋದನ್ನು ಕಲ್ತ್ಕೊಳ್ಳಿ. ನೀವು ಒಂದು ಗಂಟೆ ನೀವು ಯೋಗವನ್ನು ಮಾಡಿ ಮತ್ತು ಹಾರ್ಮೋನ್ಸ್ಗಳು ಇಂಬ್ಯಾಲೆನ್ಸ್ ಹೋಗಬೇಕು ಅಂತಂದರೆ ನಿಮ್ಮ ಜೀವನ ಶೈಲಿ ಸರಿ ಹಾಕಬೇಕು. ಎಲ್ಲರೂ ಏನು ತಿಳ್ಕೊಂಡ್ರೆ ಜೀವನ ಶೈಲಿ ಕಡೆಗೆ ಯಾರೂ ಕೂಡ ಲಕ್ಷ್ಯ ಕೊಡೋದಿಲ್ಲ. ಅದಕ್ಕೆ ನಾವು ಒತ್ತಿ ಹೇಳೋದು, ನಿಮ್ಮ ರೋಗಕ್ಕೆ, ಇವತ್ತಿನ ಸ್ಥಿತಿಗೆ ಬೇರೆ ಯಾರೂ ಕಾರಣ ಅಲ್ಲ, ನೀವೇ ಕಾರಣ. ಅದಕ್ಕೆ ನಿನಗೆ ನೀ ಮಾಡಿಕೋ ಕೂಡಲ ಸಂಗಮ ದೇವ, ನೆರೆಮನೆಯವರ ದುಃಖಕ್ಕೆ ಅಳುವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಆ ದೃಷ್ಟಿಯಿಂದ ನೀವು ಪ್ರತಿನಿತ್ಯ 1 ಗಂಟೆ ಯೋಗಾಭ್ಯಾಸವನ್ನು ಮಾಡಿ. ನಿಮ್ಮ ಹೆಣ್ಣುಮಕ್ಕಳಿಗೆ
ಹೇಳ್ಕೊಡಿ, ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ. ನೀವು ಕೂಡಿ ಯೋಗ ಮಾಡಿ, ನೀವು ಕೂಡಿ ಊಟ ಮಾಡಿ. ಇವತ್ತು ಕೂಡಿ ಊಟ ಮಾಡೋದು, ಕೂಡಿ ಯೋಗ ಮಾಡೋದಿಲ್ಲ. ಕೂಡಿ ಪಾರ್ಟಿಗೆ ಹೋಗ್ತೀರ, ಕೂಡಿ ಮಜಾ ಮಾಡ್ತೀರ. ಆದರೆ ಯೋಗಕ್ಕೆ ಒಂದಿಷ್ಟು ಕೂಡಿ, ಇದನ್ನು ಕೂಡ ಯೋಗದಲ್ಲಿ ಕೂಡ ಒಂದು ಆನಂದ ಇದೆ. ಯೋಗದಲ್ಲಿ ಈ ಆನಂದ ಕ್ಷಣವಲ್ಲ, ಈ ಕ್ಷಣ ಮಾತ್ರ ಅದಲ್ಲ, ಇದು ನಿರಂತರವಾಗಿರುವಂಥ ಆನಂದ. ಇದು ಬುಗ್ಗೆಯಂತೆ, ಜರೆಯಂತೆ ನಿರಂತರವಾಗಿ ಈ ಆನಂದ ಬರ್ತಾ ಹೋಗುತ್ತೆ. ಆರಂಭದಲ್ಲಿ ನೀವು ಯೋಗವನ್ನು ಮಾಡಿದಾಗ ಒಂದಿಷ್ಟು ಶಾರೀರಿಕವಾಗಿ ನಿಮಗೆ ನೋವಾಗುತ್ತೆ, ಅದು ತಾತ್ಕಾಲಿಕ. ಶಾಶ್ವತವಾಗಿರುವಂಥ ಆನಂದ, ಪರಮಾನಂದ ಎಲ್ಲಿದೆ ಅಂತಂದರೆ ಯೋಗದಲ್ಲಿದೆ. ಅದಕ್ಕೆ 1 ಗಂಟೆ ಸಮಯನ ತೆಗೆದುಕೊಂಡು ಆ ಸಮಯದಲ್ಲಿ ಒಂದಿಷ್ಟು ಆಸನಗಳು, ಪ್ರಾಣಾಯಾಮಗಳನ್ನ ಮಾಡಿ ಬೆಳಗಿನ ಜಾವ ಎದ್ದ ತಕ್ಷಣವೇ ಫಸ್ಟ್ ಯೋಗವನ್ನು ಮಾಡಲಿಕ್ಕೆ ಆರಂಭಿಸಿ. ಮತ್ತು ಈ ರೀತಿ ನಿಮ್ಮ ಲೈಫ್ ಸ್ಟೈಲನ್ನು ಕಲ್ತ್ಕೋಬೇಕಂದ್ರೆ ನಮ್ಮ ಶ್ವಾಸ ಸಂಸ್ಥೆಯಲ್ಲಿ ನಾವು, ನಮ್ಮ ಶಿಕ್ಷಕರು, ನಾವು ಸೇರಿ ಅಲ್ಲಿ 1 ವಾರಗಳ ಕಾಲ ರೆಸಿಡೆನ್ಷಿಯಲ್ ಕ್ಲಾಸ್ಗಳನ್ನು ಕೊಡ್ತೇವೆ. ಅಲ್ಲಿ ಬಂದು ನೀವು ಯೋಗವನ್ನು ಕಲ್ತ್ಕೊಳ್ಳಿ. ಆ ಮೂಲಕವಾಗಿ ನಾವು ನೀವೆಲ್ಲ ಸೇರಿಕೊಂಡು ಕರ್ನಾಟಕವನ್ನು ಯೋಗಯುಕ್ತ ರೋಗಮುಕ್ತಗೊಳಿಸೋಣ ಅಂತ ಹೇಳ್ತಾ ಇದನ್ನು ಕಾರ್ಯಕ್ರಮ ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರಗಳು.